ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನಿಮಗೆ ಯಾರು ವಿನ್ನರ್ ಆಗಬೇಕು, ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಯಾರ್ದು ಜಾಸ್ತಿ ಕಮೆಂಟ್ ಬರುತ್ತೆ, ಯಾರ್ದು ಜಾಸ್ತಿ ಲೈಕ್ಸ್ ಬರುತ್ತೆ ಅಂತ ಕೊನೆಗೆ ಚೆಕ್ ಮಾಡೋಣ. ಗುರು, ನೆನ್ನೆ ಎಪಿಸೋಡ್ ಮಾತ್ರ ಚೆನ್ನಾಗಿತ್ತು, ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಬಟ್ ಆದ್ರೆ ಈ ಬಿಗ್ ಬಾಸ್ ಇದಾರಲ್ವಾ, ನಿಜವಾಗ್ಲೂ ಗುರು ಇಷ್ಟೊಂದು ಡ್ರಾಮಾ ಮಾಡ್ತಾರೆ, ಜನರನ್ನ ಇಷ್ಟೊಂದು ಮರಳು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಗುರು. ನಿಜವಾಗ್ಲೂ ಏನ್ ಗುರು, ಇಷ್ಟೊಂದು ವರಸ್ಟ್ ಆಗಿ ಹೋಗ್ಬಿಟ್ರೆ ಹೆಂಗೆ? ಅಟ್ಲೀಸ್ಟ್ ಆ ಜನನ ಕರ್ಕೊಂಡ್ ಬಂದಿದ್ದಾರೆ, ಆ ಜನನ ಕರ್ಕೊಂಡ್ ಬಂದಿರೋರು ಒಬ್ಬೊಬ್ರಿಗೆ ಒಂದೊಂದು ಬೇರೆ ಬೇರೆ ಆದ್ರೂ ಚೇಂಜ್ ಮಾಡ್ಬೇಕಲ್ವಾ? 3 ಜನಕ್ಕೂ ಒಂದೇ ಜನನ ಇಟ್ಟು 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 ಏನು ಗುರು ಅದು ರೋದನೆ? ಹಿಂದೆ ಇರೋರು ಮುಂದೆ, ಮುಂದೆ ಇರೋರು ಹಿಂದೆ, ಸೆಂಟ್ರಲ್ ಇರೋರು ಮುಂದೆ, 3 ಜನಕ್ಕೂ ಇದೇ ಆಗಿದ್ದು. ಅದ್ರಲ್ಲಿ ಇದು ಬೇರೆ ಓ ಅಂತ ರಿಯಲ್ ನಾಟಕ ಮಾಡ್ರು ಅಂತಂದ್ರೆ, ಆಕ್ಟಿಂಗ್ ಮಾಡ್ರು ಅಂದ್ರೆ 10 ರೂಪಾಯಿ ಆಕ್ಟಿಂಗ್ ಮಾಡ್ತಾರೆ ಎಲ್ಲಾರು. ಏನ್ ಗುರು ಇಷ್ಟೊಂದು ವರಸ್ಟ್ ಆಗೋದ್ರೆ ನಿಜವಾಗ್ಲು ಸಖತ್ ಬೇಜಾರಾಗುತ್ತೆ. ಇನ್ನು ಜರ್ನಿಗಳ ಬಗ್ಗೆ ಬಂದ್ರೆ, ಬಿಗ್ ಬಾಸ್ ಕ್ಲಿಯರ್ ಕಟ್ ಹಿಂಟ್ಗಳನ್ನ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಏನೇನು ಹಿಂಟನ್ನ ಕೊಟ್ರು, ಯಾರ್ದು ಜರ್ನಿ ಚೆನ್ನಾಗಿತ್ತು, ಕ್ಲಿಯರ್ ಆಗಿ ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಯಾರ ಸ್ಪೀಚ್ ಚೆನ್ನಾಗಿತ್ತು, ಯಾರ ಸ್ಪೀಚ್ ಡ್ರಾಮಾ ಇತ್ತು ಅಂತ ಕ್ಲಿಯರ್ ಕಟ್ ನನ್ಗೆ ಏನ್ ಅನ್ಸಿದ್ರೆ ಅದನ್ನ ನಾನು ಜೆನ್ಯೂನ್ ಆಗಿ ಹೇಳ್ತೀನಿ ಗುರು. ಯಾರು ಏನ್ ಅನ್ಕೊಂಡ್ರು ಪರವಾಗಿಲ್ಲ, ನನ್ಗನ್ಸಿದ್ ನನ್ನ ಒಪಿನಿಯನ್ ನಾನು ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಮೊದಲಿಗೆ ಆ ಜನದ ಬಗ್ಗೆ ನಿಜವಾಗ್ಲೂ ಗುರು, ಈಗ ತ್ರಿವಿಕ್ರಮ್ ಬಂದಿರೋರೇ, ಮೋಕ್ಷಿತಾಗೂ ಬಂದಿರೋದು, ಹನುಮಂತಣ್ಣಗೂ ಬಂದಿರೋದು, 3ವರ್ಗೂ ಒಂದೇ ಜನ. ಬೇಕಾದ್ರೆ ಹೋಗಿ ಕ್ಲಿಯರ್ ಕಟ್ ಆಗಿ ಇನ್ನೂ ಒಂದ್ಸಲ ನೋಡ್ಕೊಳ್ಳಿ. ಹಿಂದೆ ಇರೋರು ಮುಂದೆ, ಮುಂದೆ ಇರೋರು ಹಿಂದೆ, ಸೆಂಟ್ರಲ್ ಇರೋರು ಹಿಂದೆ ಮುಂದೆ, ಇದೇ ತರನೇ. ಬಟ್ ಅಲ್ಲಿರೋ ಕಂಟೆಸ್ಟೆಂಟ್ಗೆ ಯಾರು ಬಂದಿದ್ದಾರೆ ಅಂತ ಗೊತ್ತಾಗಲ್ಲ ಪಾಪ. ಅಲ್ಲಿರೋರು ಕಂಟೆಸ್ಟೆಂಟು ಯಾರು ಬಂದು ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅದನ್ನೇ ಟ್ರೂ ಅಂತ ನಂಬ್ತಾರೆ. ಬಟ್ ನೋಡೋ ಜನಕ್ಕೆ ಬಿಗ್ ಬಾಸ್ ಮೇಲೆ ನಂಬಿಕೆನೇ ಹೊರಟೋಗುತ್ತೆ. ಇಷ್ಟೊಂದು ಸ್ಕ್ರಿಪ್ಟೆಡ್ ತರ ಮಾಡ್ಬೇಕು, ಸ್ಕ್ರಿಪ್ಟೆಡ್ ತರ ಮಾಡಬಾರ್ದು, ಕಣ್ಣು ಕಾಣಿಸೋ ತರ ಮಾಡಬಾರ್ದು. ಅದ್ರಲ್ಲಿ ಬಂದು ಒಬ್ರು ಟಾಸ್ಕ್ ಮಾಸ್ಟರ್ ಅಂತ, ಅದೇ ಅವ್ರಿಗೆ, ಇನ್ನೊಬ್ರಿಗೆ ಹುಲಿಯಾ ಅಂತ, ಇನ್ನೊಬ್ರಿಗೆ ಲೇಡಿ ಟೈಗರ್. ಅದನ್ನ ನೋಡಿ ಕಮೆಂಟ್ಸ್ ಅಲ್ಲಿ ನಮ್ ಫ್ಯಾನ್ಸ್, ಈ ಕಡೆ ಅವ್ರ ಫ್ಯಾನ್ಸ್ ಇವ್ರ ಫ್ಯಾನ್ಸ್, ಜನ ನಮ್ಮ ಮೋಕ್ಷಿತಾಗ ಹಿಂಗಂದ್ರು, ತ್ರಿವಿಕ್ರಮ್ಗೆ ಹಿಂಗಂದ್ರು, ನಮ್ಮ ಹುಲಿಗೆ ಹಿಂಗಂದ್ರು ಅಂತ. ಏನ್ ಹೇಳ್ಬೇಕು ಹೇಳಿ? ನಿಜವಾಗ್ಲೂ ತುಕಾಲಿ ಬಿಗ್ ಬಾಸ್ ಅನ್ಸ್ತಾ ಇದೆ ನನ್ಗೆ. ಇರ್ಬೇಕು ಗುರು, ಸ್ಕ್ರಿಪ್ಟೆಡ್ ಮಾಡ್ಬೇಕು. ಅಷ್ಟೊಂದು LED ಎಲ್ಲ ಹಾಕಿದ್ದಾರೆ ಗುರು. ಆ ಫೋಟೋಸ್ ಹಾಕೋ ಬದಲು AV ಹಾಕಿದಿದ್ರೆ, ಇಲ್ಲ ಅವ್ರದ್ದು VT ಕ್ಲಿಯರ್ ಆಗಿ ಎಡಿಟ್ ಮಾಡಿ VT ಹಾಕಿದಿದ್ರೆ, ದಿನಕ್ಕೆ 2 ಹಾಕಿದಿದ್ರು ಸಾಕು ಗುರು. 3 ಜನ ಇಲ್ಲ ಅಂದ್ರು ಮಂಡೆಯಿಂದ ಸ್ಟಾರ್ಟ್ ಮಾಡ್ಕೊಂಡು ಡೈಲಿ 2 ಹಾಕಿ, ಆ ಗಾರ್ಡನ್ ಏರಿಯಾ ಖಾಲಿ ಇರೋದನ್ನೆಲ್ಲ ಅವ್ರು ಆಡಿರೋ ಟಾಸ್ಕ್ಗಳು ಆಡಿರೋ ಪ್ರಾಪರ್ಟೀಸ್ ಎತ್ಕೊಂಡ್ಬಂದು ಮೆಮೊರೀಸ್ ತರ ಇಟ್ಟು ಮಾಡಿದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಲ್ವಾ? ಈ ಬಿಗ್ ಬಾಸ್ ನಿಜವಾಗ್ಲು ವರಸ್ಟ್ ಗುರು. ನಿಜವಾಗ್ಲು ಅದೇನ್ ಹೇಳ್ಬೇಕು ನನ್ಗೊಂದು ಗೊತ್ತಾಗ್ತಾ ಇಲ್ಲ. ಇಷ್ಟೊಂದು ಫೇಕ್ ಆಗಿ ಇದು ಮಾಡಿದ್ರೆ ಇನ್ನು ವೋಟಿಂಗ್ ಮಾಡಿ ಇನ್ನೇನ್ ಮಾಡ್ತಾರೋ ಗುರು, ನಿಜವಾಗ್ಲು ಇವಾಗ್ಲೇ ಅರ್ಥ ಆಗ್ಬೇಕು. ಎನಿವೆ, ಈಗ ಕ್ಲಿಯರ್ ಆಗಿ ಬಿಗ್ ಬಾಸ್ ಏನ್ ಹಿಂಟ್ಗಳನ್ನ ಕೊಟ್ರು ಅಂತ ಮಾತಾಡ್ಕೊಳ್ಳೋಣ ಗುರು. ನಾನು ಲಾಸ್ಟ್ ಇಂದ ಫಸ್ಟ್ ಬರ್ತೀನಿ. ಫಸ್ಟ್ ಹನುಮಂತ ಮಾತಾಡ್ಬಿಡ್ತೀನಿ, ಆಮೇಲೆ ಮೋಕ್ಷಿತಾ, ಆಮೇಲೆ ತ್ರಿವಿಕ್ರಮ್. ಉಲ್ಟಾ ಬರ್ತೀನಿ ನಾನು. ಯಾಕೆ ಅಂತ ಕೂಡ ನಾನು ಕೊನೆಯಲ್ಲಿ ರೀಸನ್ ಹೇಳ್ತೀನಿ. ಮೊದಲಿಗೆ ಹನುಮಂತಣ್ಣ ಗುರು, ಬಿಗ್ ಬಾಸ್ ಹನುಮಂತಣ್ಣಗೆ ಹೇಳಿದ ಮಾತುಗಳು ಮಾತ್ರ ಎಕ್ಸಲೆಂಟ್ ಮಾತುಗಳು ಹೇಳಿದ್ರು ಗುರು. ಎಕ್ಸಲೆಂಟ್ ವರ್ಡ್ಸ್ ಹೇಳಿದ್ರು. ಅದ್ರ ಜೊತೆಗೆ ಒಂದು ಕ್ಲೂ ಅನ್ನ ಕೂಡ ಬಿಟ್ಕೊಟ್ರು ಬಿಗ್ ಬಾಸ್. ಏನು ಅಂತ ಮಾತುಗಳನ್ನ ಡಿಕೋಡ್ ಮಾಡ್ತಾ ಹೋದಾಗ ಅಲ್ಲಿ ಹನುಮಂತಗೆ ಬಿಗ್ ಬಾಸ್ ಹೇಳೋ ಮಾತುಗಳೇನು, ಈ ಸೀಸನ್ ಹೊಸ ಅಧ್ಯಾಯದಲ್ಲಿ ಎಲ್ಲ ಇತ್ತು, ಆದ್ರೆ ಏನೋ ಒಂದು ಕಡಿಮೆ ಆಗಿತ್ತು ಅನ್ನೋ ತರ ಇತ್ತು. ಆದ್ರೂ ಕೂಡ ಒಂದು ಹಾಡಿನ ಸ್ವರವಾಗಿ ನೀವು ಬಿಗ್ ಬಾಸ್ ಒಳಗಡೆ ಬಂದು ಒಂದು ಹೊಸ ಅಧ್ಯಾಯ ಶುರು ಮಾಡಿದ್ರು ಗುರು. ನಿಜ, ಜಗ್ಗುದಾದ ರಂಜಿತ್ ಹೋದ್ಮೇಲೆ ಸಡನ್ ಆಗಿ ಎಂಟ್ರಿ ಆಗಿ ಈ ರೇಂಜ್ಗೆ ಇದು ಮಾಡ್ತಾರೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಈವನ್ ಬಿಗ್ ಬಾಸ್ ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಸಖತ್ತಾಗಿ ಒಂದು ಟ್ವಿಸ್ಟ್ ಟರ್ನ್ ಅನ್ನ ಕೊಟ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೆಕ್ಸ್ಟ್ ಬಂದು ಹಂಗೆ ಹೇಳ್ತಾರೆ ನೋಡಿ, ಸಕ್ಕತ್ತಾಗಿ ಹೇಳ್ತಾರೆ. ಮಾತಲ್ಲಿ ಹೇಳಕ್ ಆಗೋದಿಲ್ಲ, ಬಟ್ ಹಾಡಲ್ಲಿ ಹೇಳ್ತಾರೆ. ಇವ್ರು ಹೇಳೋ ಮಾತು ನಿಜವಾಗ್ಲು ಹನುಮಂತಣ್ಣ ಮಾತಲ್ಲಿ ಮಾತಾಡು ಅಂತಂದ್ರೆ ಅಷ್ಟು ಸಡನ್ ಆಗಿ ಮಾತು ಬರಲ್ಲ ಹನುಮಂತಗೆ. ಬಟ್ ಆದ್ರೆ ಹಾಡಲ್ಲಿ ಅದೇ ಮಾತನ್ನ ಮುಖದ ಮೇಲೆ ಹೊಡೆದಂಗ ಆ ವಾಯ್ಸ್ಗೆ ಆ ಪದಗಳು ಆಡ್ತಾ ಇದ್ರೆ ಎಕ್ಸಲೆಂಟ್ ಆಗಿರುತ್ತೆ ಗುರು. ಸೂಪರ್ ಆಗಿ ಆಡ್ತಾನೆ, ಸಕ್ಕದಾಗಿ ಮ್ಯಾಚ್ ಆಗುತ್ತೆ ಆ ಸಿಚುವೇಶನ್ಗೆ ಸಾಂಗು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ.
ಅದಾದ್ಮೇಲೆ ಇಲ್ಲಿಂದ ಸ್ಟಾರ್ಟ್ ಗುರು ಹನುಮಂತಣ್ಣಗೆ ಬಿಲ್ಡಪ್ ಕೊಡ್ತಾರೆ ಬಿಗ್ ಬಾಸ್. ಸಕ್ಕದಾಗಿ ಬಿಲ್ಡಪ್ ಕೊಡ್ತಾರೆ. ಯಾವ ರೇಂಜ್ಗೆ ಅಂತಂದ್ರೆ ಫಸ್ಟ್ ಹೇಳ್ತಾರೆ, ಫಸ್ಟ್ ಟಾಸ್ಕ್ ಅಲ್ಲೇ ಕೆಳಗಡೆ ಬಿದ್ದೋದೆ, ನಿನ್ ತಲೆ ಸುತ್ತಿ ನಿನ್ ಕೈಗೆ ಆಡಕ್ ಆಗ್ಲಿಲ್ಲ. ಬಟ್ ಜನ ಪಾಯಿಂಟ್ ಆಫ್ ವ್ಯೂ ನಲ್ಲಿ KGF ಡೈಲಾಗ್ ಹೊಡಿತಾನೆ, ಈಗ ಏನ್ ಮಾಡ್ತಾನೆ ನಿಮ್ ಹೀರೋ ಅಂತ ಅನ್ಬಿಟ್ಟು. ಗುರು ಹೀರೋ ಅನ್ನೋ ಪದನ ಹೊಡಿತಾರೆ ನೋಡಿ ಹನುಮಂತಗೆ, ಹೀರೋ ಅನ್ನೋ. ಗುರು ಈಗ ಸಾಮಾನ್ಯವಾಗಿ ಹೀರೋ ಅಂದ್ರೆ ಯಾರು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಅಲ್ವಾ. ಯಾರು ಲೀಡರ್ ಅಂದ್ರೆ ಇದಕ್ಕೆ ಎಲ್ಲ ನಾಯಕ ಇರ್ತಾನೋ ಅವನೇ ಲೀಡರ್. ಅಲ್ಲಿಗೆ ವಿನ್ನರ್ ತರ ಹಿಂಟ್ ಕೊಟ್ರ ಹನುಮಂತಗೆ ಅಂತ ನನಗನ್ನಿಸ್ತು ಗುರು. ಡಿಕೋಡ್ ಮಾಡಿದಾಗ ಇನ್ಯಾರಿಗೂ ಯೂಸ್ ಮಾಡಿಲ್ಲ ಈ ಪದನ, ಈ ಮೂವರಲ್ಲಿ ಹನುಮಂತಗೆ ಯೂಸ್ ಮಾಡಿದ್ರು ಗುರು. ಹೀರೋ ಅನ್ನೋ ಪದನ ಯೂಸ್ ಮಾಡಿದ್ರು. ಅದೇ ರೀತಿ ಹೀರೋ ಅನ್ನೋ ತರನೇ ಬಿಲ್ಡಪ್ ಕೊಟ್ಟು ಕೆಳಗಡೆ ಬಿದ್ದ ಆ ಹನುಮಂತಣ್ಣ ಮೇಲೆ ಎದ್ದು ಮಾತಾಡದೆ ಆಟ ಆಡಿ ತೋರಿಸಿ ಕೊನೆಗೆ ಫಸ್ಟ್ ಫೈನಲಿಸ್ಟ್ ಆಗಿ ತೋರಿಸಿದ್ದು ಹೀರೋ ಅಂತ ಅಂದ್ಬಿಟ್ಟು ಸಖತ್ ಬಿಲ್ಡಪ್ ಕೊಡ್ತಾರೆ. ನಿಜವಾಗ್ಲೂ ಸೂಪರ್ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಂದು ರೇಂಜ್ಗೆ ಬಿಲ್ಡಪ್ ಗುರು, ನಿಜವಾಗ್ಲು KGF ರೇಂಜ್ಗೆ ಸಖತ್ತಾಗಿ ಬಿಲ್ಡಪ್ ಅನ್ನ ಕೊಟ್ಟು ಹನುಮಂತಗೆ ಹೇಳಿದ್ರು ಅಂತಂದ್ರೆ ತಪ್ಪಾಗೋದಿಲ್ಲ. ಅದ್ರ ಜೊತೆಗೆ ಫ್ರೆಂಡ್ಶಿಪ್ ಬಗ್ಗೆನೂ ಹೇಳಿದ್ರು. ನೀವು ಮಾಡಿದ ದೋಸ್ತನ ಸೂಪರ್ ಆಗಿತ್ತು, ಆದ್ರೆ ದೋಸ್ತ ಜೊತೆಗೆ ಯಾವತ್ತೂ ಆಟ ಆಡಿಲ್ಲ ಅಂತ ಅಂದ್ಬಿಟ್ಟು ಸಕ್ಕದಾಗಿ ಹೇಳಿದ್ರು ಗುರು. ನಿಜ ಧನರಾಜ್ ಅವ್ರ ವಿಚಾರದಲ್ಲಿ ಸಕ್ಕದಾಗಿ ಇದ್ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಜವಾಗ್ಲು ಮಾತಾಡೋದು ಕಡಿಮೆ, ಬಟ್ ಆಟ ಅಂತ ಬಂದಾಗ ನೀವೆಲ್ಲ ಮಾಡಿ ತೋರಿಸಿದ್ದೀರಾ ಅಂತ ಒಂದು ಹೀರೋ ರೇಂಜ್ಗೆ ಹೇಳಿ ಹನುಮಂತಣ್ಣಗೆ ಹೊಗಳಿದ್ದು. ಇಲ್ಲಿ ಕ್ಲಿಯರ್ ಆಗಿ ಬಿಗ್ ಬಾಸ್ ಒಂದು ಹಿಂಟ್ ಕೊಟ್ರ, ವಿನ್ನರ್ ರೇಸ್ ಅಲ್ಲಿ ಇದಾನೆ ಹನುಮಂತ ಅಂತ ನೋಡೋ ಆಡಿಯನ್ಸ್ಗೆ ಅಂತ ನನ್ಗೆ ಅನಿಸ್ತು. ಆಸ್ ಎ ರಿವ್ಯೂವರ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದಾಗ ನನಗೆ ಈ ಒಂದು ಪದ ಕಾಣಿಸ್ತು ಗುರು. ಬಟ್ ಅಲ್ಲಿ ನೆಕ್ಸ್ಟ್ ಬಂದಾಗ ಹನುಮಂತಣ್ಣಗೆ ಏನು ಮಾತಾಡಕ್ಕಿದಿಲ್ಲ. ಆ ಫೋಟೋಸ್ ಬಗ್ಗೆ ಎಲ್ಲ ಸ್ವಲ್ಪ ಮಾತಾಡ್ತಾರೆ, ಮುಗಿಸ್ತಾರೆ. ಅದೆಲ್ಲ ಆದ್ಮೇಲೆ ಹೋಗ್ತಾರೆ. ನೆಕ್ಸ್ಟ್ ಮೋಕ್ಷಿತಾ ಬರುತ್ತೆ. ಮೋಕ್ಷಿತಾ ಅವ್ರದ್ದು ಹೇಳ್ಬೇಕು ಅಂತಂದ್ರೆ ಗುರು, ಮೋಕ್ಷಿತಾ ಅವ್ರದ್ದು ಒಂದು ರೇಂಜ್ಗೆ ಹೇಳ್ತಾರೆ, ಚೆನ್ನಾಗೇ ಹೇಳಿದ್ರು ಅಂತ ನನಗನ್ನಿಸ್ತು. ಬಟ್ ಆದ್ರೆ ಒಂದೊಂದು ವರ್ಡ್ ಅಲ್ಲಿ ಇಲ್ಲಿ ಡಿಪ್ ಆದಂಗೆ ಆಯ್ತು ಗುರು ನನಗೆ. ಯಾಕೆ ಅಂತ ಹೇಳ್ತೀನಿ. ಫಸ್ಟ್ ಹೇಳ್ತಾರೆ, ಬಿಗ್ ಬಾಸ್ ಅನ್ನೋದು ಒಂದು ಕನಸಿನ ಮನೆ, ಎಲ್ಲರಿಗೂ ಬರಬೇಕು ಅಂತ ಎಷ್ಟೋ ತಪಸ್ ಮಾಡ್ತಾರೆ, ಆದ್ರೆ ಬರಕ್ಕಾಗೋದಿಲ್ಲ ಅಂತ ಬಿಗ್ ಬಾಸ್ಗೆ ನೀವು ಪಕ್ಕದ ಮನೆ ಹುಡುಗಿ ತರ ಸಿಂಪಲ್ ಆಗಿ ಒಂದ್ ಕಪ್ ಸಕ್ಕರೆ ಇದೆಯಾ ಅಂತ ಕೇಳ್ಕೊಂಡು ಬಂದಂಗೆ ಇತ್ತು ಅಂತ ಹೇಳ್ತಾರೆ ಗುರು. ಎಷ್ಟು ಸಖತ್ತಾಗಿ ಹೇಳಿದ್ರು, ಸಿಂಪಲ್ ಆಗಿ ಹೇಳಿದ್ರು ಅಂದ್ರೆ ಸೂಪರ್ ವರ್ಡ್ ಇದು. ಪಕ್ಕದ ಮನೆಯಿಂದ ಒಂದು ಲೋಟ ಕಪ್ ಸಕ್ಕರೆ ಇದೆಯಾ ಅಂತ ಅಂದ್ಬಿಟ್ಟು ಕೇಳ್ಕೊಂಡು ಬರೋದು ಎಷ್ಟು ಇದ್ರಲ್ಲಿ ಹೇಳಿದ್ದಾರೆ ಬಿಗ್ ಬಾಸ್ ಅಂತಂದ್ರೆ ಅಷ್ಟು ಸರಳತೆಯಿಂದ ಇದ್ದಾರೆ ಈ ಮನೆಯಲ್ಲಿ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ರು. ಬಟ್ ಆದ್ರೆ ಇಲ್ಲಿ ಪಕ್ಕದ ಮನೆ ಅನ್ನೋದೊಂದು ಕ್ಲೂ ಈ ಊರಲ್ಲಿ ಇಡ್ಕೊಂಡ್ರೆ ಪಕ್ಕದ ಮನೆ, ಕಲರ್ಸ್ ಕನ್ನಡ, ಜಿ ಕನ್ನಡ ಅನ್ನೋದೊಂದು ಕ್ಲೂ ಇದರಲ್ಲಿ ಅರ್ಥ ಮಾಡ್ಕೊಳ್ಳೋ ತರ ಆಗುತ್ತೆ. ಯಾಕಂದ್ರೆ ಬಿಗ್ ಬಾಸ್ ಮಾತಾಡೋ ಮಾತುಗಳಿಗೆ ನಾನಾ ಅರ್ಥ ಇರುತ್ತೆ ಗುರು ಅಲ್ವಾ. ನಾನ್ ಕೇಳಿಸ್ಕೊಂಡು ಇದ್ ಮಾಡಿದಾಗ ಆಸ್ ಎ ರಿವ್ಯೂವರ್ ಆಗಿ ನನ್ಗೆ ಅನ್ಸಿದ್ದು ನಾನು ಹೇಳ್ತಾ ಇದ್ದೀನಿ. ಅವ್ರು ಹೇಳಿದ್ದು ಪಕ್ಕದ ಮನೆಯಿಂದ ಟೀ ಕಪ್ ಇದು ಸಕ್ಕರೆ ಕೇಳ್ಕೊಂಡು ಬಂದ್ರು ಅಂತ. ಬಟ್ ಆದ್ರೆ ಇಲ್ಲಿ ಅರ್ಥ ಹುಡ್ಕೊಂಡು ಹೋದ್ರೆ ಈ ತರ ಕಾಣಿಸುತ್ತೆ. ನಿಜವಾಗ್ಲು ನನ್ಗನ್ಸಿದ್ ನಾನು ಹೇಳ್ತಾ ಇದ್ದೀನಿ ಗುರು, ಬಿಗ್ ಬಾಸ್ ಈ ತರ ಮಾಡ್ತಾ ಇದಾರ ಅಂತ ಅನಿಸ್ತಾ ಇದೆ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಸರಳತೆಗೆ ಇನ್ನೊಂದು ಹೆಸರೇ ಮೋಕ್ಷಿತಾ ಅಂತ ಹೇಳ್ತಾರೆ ಗುರು. ಸಿಂಪಲ್ ಆಗಿ ಇದ್ರು ಗುರು, ಸಾಧ್ಯವಾದಷ್ಟು ಅಷ್ಟು ಆಡಂಬರತೆ ಇಲ್ಲದೆ ಸಿಂಪಲ್ ಆಗಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದ್ರ ಜೊತೆಗೆ ತಾನಾಯ್ತು, ತನ್ನವರಾಯ್ತು, ತನ್ನಾಟ ಆಯ್ತು, ತನ್ನ ಗೇಮ್ ಆಯ್ತು ಅಂತ ಇರ್ತಾರೆ. ಅವ್ರು ಯಾರ ಮೇಲೂ ಜಗಳ ಮಾಡ್ಕೊಂಡು ಹೋಗೋದಿಲ್ಲ. ಇನ್ ಕೇಸ್ ಅವ್ರ ಮೇಲೆ ಯಾರಾದ್ರೂ ಕಾಲ್ ಕೆರ್ಕೊಂಡು ಬಂದ್ರೆ ಅವ್ರನ್ನ ಬಗಲಾಕ್ಬಿಡ್ತಾರೆ ಅಂತ ಒಂದು ರೇಂಜ್ಗೆ ಬಿಲ್ಡಪ್ ಕೊಟ್ರು. ಸಕ್ಕದಾಗಿತ್ತು. ಈ ಲೈನ್ ಮಾತ್ರ ಸೂಪರ್ ಆಗಿ ಹೇಳಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಟ್ ಮೋಕ್ಷಿತ್ ಅವರು ಆ ರೇಂಜ್ಗೆ ಬಗಲಾಕೋ ರೇಂಜ್ಗೆ ವಾದ ವಿವಾದ ಮಾಡಿದ್ದಾರೆ ಅಂತ ನಾನು ಎಲ್ಲೂ ನೋಡಿಲ್ಲ ಗುರು. ಇರೋದು ಫ್ರಾಂಕ್ ಆಗಿ ಹೇಳ್ತೀರಿ, ಎಲ್ಲೂ ನೋಡಿಲ್ಲ. ಓಕೆ ತರ ಇದ್ರು. ಅದ್ರ ಜೊತೆಗೆ ಒಬ್ಬರೇ ಆಕಾಶನ ನೋಡ್ಕೊಂಡು ಆಡ್ತಾ ಇದ್ದಿದ್ದು ಅದೆಲ್ಲ, ಯಾಕಂದ್ರೆ ಮಾಮೂಲಿ ನಾರ್ಮಲ್ ಆಗಿ ಸಿಂಗಲ್ ಆಗಿ ಓಡಾಡ್ಕೊಂಡು ಇದ್ದಾಗ ಅದೆಲ್ಲ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನೆಕ್ಸ್ಟ್ ಬಂದ್ರೆ ಅರ್ಥ ಆಯ್ತಾ ಅಂತ ಎಲ್ರು ಕೇಳ್ತಾರೆ. ಬಟ್ ಎಲ್ರನ್ನೂ ಕೇಳ್ತಾರೆ ಇವರೇ ಇನ್ನು ಮನೆಯಲ್ಲಿ ಯಾರಿಗೂ ಅರ್ಥ ಆಗ್ಲಿಲ್ಲ. ಅದ್ರ ಜೊತೆಗೆ ಇದುವರೆಗೂ ಒಂದು ಸಲ ಕೂಡ ಇವರು ಕಳಪೆಗೆ ಹೋಗಿಲ್ಲ. ಅದ್ರ ಜೊತೆಗೆ ಕ್ಯಾಪ್ಟನ್ ಕೂಡ ಆಗಿಲ್ಲ. ಇಲ್ಲಿವರೆಗೂ ಏನ್ ಬಂದಿದ್ದಾರೋ ಅವರ ವ್ಯಕ್ತಿತ್ವ ಹಾಗೂ ಆಟದ ವಿಧಾನದಿಂದ ಇಲ್ಲಿವರೆಗೂ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ಬೇಸ್ ವಾಯ್ಸ್ ಅಲ್ಲಿ ಬಿಗ್ ಬಾಸ್ ಹೇಳ್ತಾರೆ ಕೊನೆ ಮೂಮೆಂಟ್ ಅಲ್ಲಿ. ಸಕ್ಕದಾಗಿರುತ್ತೆ ಗುರು, ನಿಜವಾಗ್ಲು ಸೂಪರ್ ಆಗಿ ಸಕ್ಕದಾಗಿತ್ತು ಅಂತ ಹೇಳ್ಬೋದು. ಅದೆಲ್ಲ ಆದ್ಮೇಲೆ
ಸಿಂಪಲ್ ಹುಡುಗಿ ತಂಟಕ್ ಬಂದ್ರೆ ಅಡ್ಡಡ್ಡ ಬಗ್ದಾಗ್ಬಿಡ್ತಾರೆ, ನೋಡಕ್ ಈ ತರ ಇದಾರೆ ಅಂತ ಅದೊಂದು ರೇಂಜ್ ಬಿಲ್ಡಪ್ ಕೊಟ್ರು. ಎಲ್ಲ ಓವರ್ ಆಲ್ ಸಕ್ಕದಾಗಿ ಹೇಳಿದ್ರು. ಈ ಟಾಪ್ 6 ಇಲ್ಲಿವರೆಗೂ ಬರ್ಬೇಕಂದ್ರೆ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಆಟ ಅದರಿಂದಾನೇ ಬಂದಿರೋದು, ಬೇರೆ ಯಾವ್ದ್ರಿಂದನೂ ಬಂದಿಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ರು ಗುರು. ಬಟ್ ಇಲ್ಲಿ ಮೋಕ್ಷಿತ್ ಅವರು ಮಾತಾಡಿದ್ದು ಸ್ಪೀಚ್ ಚೆನ್ನಾಗಿತ್ತು ನನಗೆ. ನಾವು ಒಬ್ರೇ ಬರ್ತೀವಿ, ಒಬ್ರೇ ಗೆಲ್ತೀವಿ, ಒಬ್ರೇ ಟ್ರೋಫಿ ಎತ್ತೀವಿ, ಚೆನ್ನಾಗಿ ಮಾತಾಡಿದ್ರು. ಬಟ್ ಆದ್ರೆ ಗುರು ಇಲ್ಲಿ ಆ ಆಡಿಯನ್ಸ್ ಬಂದಿರೋರು ಅವ್ರ ಕೆಲಸ ಏನೋ ಅವ್ರು ನೋಡ್ಕೊಂಡು ಹೋಗ್ಬೇಕು ಗುರು. ಸುಮ್ಮನೆ ಅನ್ನೆಸೆಸರಿ ಸೆಂಟ್ರಲ್ ಕ್ವಶನ್ಗಳು, ಬೇಡದಿರೋ ಕ್ವಶನ್ಗಳು ಹಾಕಿ ಇರಿಟೇಷನ್ ಮಾಡ್ತಾರೆ ಗುರು. ತ್ರಿವಿಕ್ರಮ್ ಜೊತೆ ಯಾಕೆ ಜಗಳ ಆಡ್ತೀರಾ ಅಂತಂದ್ರೆ ಗುರು, ಆಚೆ ಕಡೆ ಜನ ಏನ್ ತ್ರಿವಿಕ್ರಮ್ ಜೊತೆ ಬಾಂಡಿಂಗ್ ಬೇಕು ಅಂತ ಕೇಳ್ಕೊಂಡಿದ್ದಾರ? ಮಂಜಣ್ಣ ಜೊತೆ ನೀವ್ ಯಾಕೆ ದೂರ ಆಗಿದ್ದೀರಾ ಅಂತಂದ್ರೆ ಗುರು, ಮಂಜಣ್ಣಯಿಂದ ದೂರ ಆಗ್ಲಿ ಅಂತಾನೆ ಮೋಕ್ಷಿತ ರಿಯಲ್ ಫ್ಯಾನ್ಸ್ ಕೇಳ್ಕೊಂಡಿದ್ದು. ಮತ್ತೆ ಇಲ್ಲಿ ಬಂದು ಮತ್ತೆ ಆ ಸಾಂಗ್ ಆಡಿಸಿ ಅದೇನ್ ಮಾಡ್ತಾ ಇದಾರೋ ಅವ್ರಿಗೆ ಗೊತ್ತಾಗ್ಬೇಕು. ಬಿಗ್ ಬಾಸ್ ಏನೇನ್ ಸ್ಕ್ರಿಪ್ಟ್ ಬರ್ದು ಯಾವ್ಯಾವ ಕಡೆ ಡೈವರ್ಟ್ ಮಾಡ್ತಾ ಇದಾರೋ ಅವ್ರಿಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ತ್ರಿವಿಕ್ರಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ಗುರು, ಆನೆಸ್ಟ್ ಆಗಿ ನಾನು ಹೇಳ್ತೀನಿ, ತ್ರಿವಿಕ್ರಮ್ ಎಕ್ಸ್ಪೆಕ್ಟ್ ಮಾಡಿದ್ದು ಲೆಟರ್ ಒಂಥರ, ಬಿಗ್ ಬಾಸ್ ಬರ್ದು ಕಳ್ಸಿದ್ದು ಒಂಥರ ಗುರು. ತ್ರಿವಿಕ್ರಮ್ ಎಕ್ಸ್ಪೆಕ್ಟ್ ಮಾಡಿದ್ದು ಐಶ್ವರ್ಯಗೆ ಬರುತ್ತೆ ನೋಡಿ ಲೆಟ್ರು, ಪ್ರೀತಿಯ ಮಗಳೇ ಅಂತ, ಆ ರೇಂಜ್ಗೆ ಎಮೋಷನಲ್ ಇರುತ್ತೆ ಅಂತ ಅಂದ್ಕೊಂಡಿದ್ರು. ಬಟ್ ಆದ್ರೆ ತ್ರಿವಿಕ್ರಮ್ ಲೆಟರ್ಗಿಂತನೂ ಹನುಮಂತಣ್ಣ ಹೇಳಿದ ಮಾತುಗಳು ಸೂಪರ್ ಆಗಿತ್ತು, ಮೋಕ್ಷಿತಾಗಿ ಹೇಳಿದ ಮಾತುಗಳು ಸೂಪರ್ ಆಗಿತ್ತು ಅಂತ ನನಗೆ ಅನಿಸ್ತು ಗುರು. ನಿಜವಾಗ್ಲು ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಅದರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಏನಾಗಿದೆಯೋ ಅದನ್ನ ಹೇಳಿದ್ದಾರೆ. ಬಟ್ ಆ ಫೀಲ್ ಅನ್ನೋದು ಐಶುಗೆ ಬಂದಷ್ಟು ಫೀಲ್ ಅನ್ನೋದು ಬರ್ಲಿಲ್ಲ ಗುರು. ಯಾಕಂದ್ರೆ ಅವ್ರ ತಂದೆ ಸ್ಥಾನದಲ್ಲಿ ನಿಂತು ಪತ್ರ ಬರೀರಿ ಅಂತ ಕೇಳಿದ್ರು. ಬಟ್ ತ್ರಿವಿಕ್ರಮ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಒಂಥರ, ಇಲ್ಲಿ ಅವ್ರು ಆಡಿದ್ದೆ ಕಳಿಸಿದ್ದೆ ಒಂಥರ. ಬಟ್ ಆದ್ರೆ ಪದಗಳು ಮಾತ್ರ ಎಕ್ಸಲೆಂಟ್ ಆಗಿ ಹೇಳಿದ್ರು. ತ್ರಿವಿಕ್ರಮ್ ಅವ್ರಿಗೆ ಏನು ಹೇಳಿದ್ರು, ಈ ವ್ಯಕ್ತಿಯಾಗಿ ಆಟದಲ್ಲಿ ಉತ್ತಮೋತ್ತಮ ಸಕ್ಕದಾಗಿ ಹೇಳಿದ್ರು ಈ ಮಾತನ್ನು. ವ್ಯಕ್ತಿಯಾಗಿ ಆಟದಲ್ಲಿ ಉತ್ತಮ, ವ್ಯಕ್ತಿತ್ವದಲ್ಲಿ ಉತ್ತಮೋತ್ತಮ ಅಂತ ಅಂದ್ಬಿಟ್ಟು ಸೂಪರ್ ಆಗಿ ಹೇಳಿದ್ರು. ಅದ್ರ ಜೊತೆಗೆ ವೈಯಕ್ತಿಕ ಗೆಲುವಿಗಾಗಿ ನೀವು ಸ್ವಾರ್ಥಿ, ತನ್ನ ಫ್ರೆಂಡ್ಸು ಅಂತ ಬಂದಾಗ ನೀವು ಗೇಮ್ ಅನ್ನ ತ್ಯಾಗ ಮಾಡ್ತೀರಾ ಗುರು. ನನ್ಗೆ ಈ ತ್ಯಾಗ ಮಾಡಿರೋದು ನನ್ಗೆ ಎಲ್ಲೂ ಕಾಣಿಸಿಲ್ಲ ಗುರು. ಫ್ರೆಂಡ್ಸು ಅಂತ ಬಂದಾಗ ಗೇಮು ತ್ರಿವಿಕ್ರಮ್ ಎಲ್ಲೂ ಬಿಟ್ಕೊಟ್ಟಿಲ್ಲ. ಸ್ವಾರ್ಥಿ ಅಂತೂ ಇದಾರೆ, ಯಾಕಂದ್ರೆ ಲಾಸ್ಟ್ ಅಲ್ಲಿ ಫ್ರಸ್ಟ್ರೇಷನ್ ನೋಡಿದ್ರೆ ಗೊತ್ತಾಗತ್ತೆ. ನೀವು ಆಡ್ಕೊಳ್ಳಿ ಗೇಮು, ನಾನು ಕುತ್ಕೊಂತೀನಿ ಅಂತ ಫ್ರೆಂಡ್ಸ್ಗೋಸ್ಕರ ತ್ಯಾಗ ಮಾಡಿದ್ದಂತೂ ನಾನ್ ನೋಡಿಲ್ಲ. ಬಿಗ್ ಬಾಸ್ ಏನಕ್ಕೆ ಬರೆದ್ರೋ ಗೊತ್ತಿಲ್ಲ. ಆಟ ಅಂತ ಬಂದ್ರೆ ಲಾಸ್ಟ್ ಫೈನಲ್ ವೀಕ್ ಅಲ್ಲಿ ಬಂದು ಎಲ್ಲ ಕುದುರೆಗೆ ಲಗಾಮ್ ಹಾಕಿ ಕಟ್ಟಾಕಿದ್ರು. ಅದು ನಿಜಾನೇ ಗುರು. ಲಾಸ್ಟ್ ವೀಕ್ ಎಲ್ಲಾನು ಕಟ್ಟಾಕಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಟಾಸ್ಕ್ ಆಡಲು ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ಳೋದು ಕೂಡ ಭಯ ಪಡ್ತಾ ಇದ್ರು. ಇದು ನಾನು ಮೊನ್ನೆನೇ ಹೇಳಿದ್ದೆ ವಿಡಿಯೋದಲ್ಲಿ. ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಮಾಸ್ಟರ್ ತ್ರಿವಿಕ್ರಮ್ ಇವರು ಆಯ್ಕೆ ಮಾಡ್ಕೊಬೇಕು ಅಂತಂದ್ರೆ ಅಷ್ಟೊತ್ತು ಯೋಚನೆ ಮಾಡ್ತಾರೆ. ಯಾಕಂದ್ರೆ ಫಿಸಿಕಲಿ ಫಿಟ್ ಇದ್ದಾರೆ. ಸೂಪರ್ ಆಗಿ ಹೇಳಿದ್ರು ಗುರು ನಿಜವಾಗ್ಲು. ಅದ್ರ ಜೊತೆಗೆ ನೆಕ್ಸ್ಟ್ ಅದೇ ಈಗ ಫ್ರೆಂಡ್ಸ್ಗಾಗಿ ಬಿಕ್ಕಿ ಹತ್ತಿದ್ದನ್ನು ನಾನು ನೋಡಿದ್ದೇನೆ ಅಂತ ಹೇಳಿದ್ರು ಗುರು. ಆ ಬಿಕ್ಕಿ ಹತ್ತಿದ್ದು ನಾನು ನೋಡಿದ್ದು ಪ್ರಕಾರ ಗುರು, ನಾನು ಹೇಳ್ತೀನಿ ಓಪನ್ ಆಗಿ, ರಂಜಿತ್ ಅವ್ರ ವಿಚಾರದಲ್ಲಿ ಮಾತ್ರ ಅವರು ಇದ್ ಮಾಡಿದ್ರು. ಅಷ್ಟು ಬಿಟ್ರೆ ಇನ್ನೆಲ್ಲೂ ಯಾವತ್ತೂ ಅಷ್ಟೊಂದು ಎಮೋಷನಲ್ ಆಗಿ ಬಿಕ್ಕಿ ಬಿಗ್ ಬಾಸ್ ಹೇಳಿದ್ರಲ್ವಾ, ಆ ತರ ಬಿಕ್ಕಳಿಸಿ ಹತ್ತಿದ್ದಂತೂ ಯಾವತ್ತೂ ಇಲ್ಲ ಅಂತ ನನಗನ್ನಿಸ್ತು. ಅದ್ರ ಜೊತೆಗೆ ಎಲ್ಲರ ಜೊತೆನೂ ಅರ್ಥಪೂರ್ಣವಾದ ಸಂಬಂಧಗಳು ಬೆರೆಸ್ಕೊಂಡಿದ್ದಾರೆ ಅಂತಂದ್ರೆ ಗುರು, ಅದೇನು ನನಗೊಂದು ಗೊತ್ತಾಗ್ಲಿಲ್ಲ. ಯಾಕಂದ್ರೆ ತ್ರಿವಿಕ್ರಮ್ ಜಾಸ್ತಿ ಈ ಕಡೆ ಭವ್ಯ ಮತ್ತೆ ತ್ರಿವಿಕ್ರಮ್ ಇಬ್ರು ಒಂದ್ ಕಡೆ ಇರ್ತಾ ಇದ್ರು. ಎಲ್ಲರ ಜೊತೆಗೂ ಅರ್ಥಪೂರ್ಣ ಸಂಬಂಧಗಳು ಅದು ಹಿಂಗೆ ಗೌತಮಿ ಜೊತೆ ಅದೇನಿದೆಯೋ ಗೊತ್ತಿಲ್ಲ. ಅದ್ರ ಜೊತೆಗೆ ಈ ಕಡೆ ಬೇರೆ ಕೆಲವೊಬ್ರ ಜೊತೆ ಇದೆ ಗುರು, ನಾನು ಇಲ್ಲ ಅಂತ ಹೇಳಿಲ್ಲ. ಚೈತ್ರ ಅವ್ರ ಜೊತೆ ಇತ್ತು, ಮಂಜಣ್ಣ ಜೊತೆ ಇತ್ತು, ರಜತ್ ಜೊತೆ ಇದೆ. ಬಟ್ ಇನ್ನು ಅದು ಉಳಿದಂತೆ ಬಿಟ್ಟಾಗ ಈಗ ಐಶ್ವರ್ಯ ಜೊತೆ ಆಗಿರ್ಬೋದು, ಶಿಶಿರ್ ಬೈ ಜೊತೆ ಆಗಿರ್ಬೋದು, ಈ ಕಡೆ ಎಲ್ಲ ಅಷ್ಟೊಂದು ಇದ್ರಲ್ಲಿ ಇರ್ಲಿಲ್ಲ ಎಲ್ಲರ ಜೊತೆ ಸಂಬಂಧಗಳು ಅಂತ ನನ್ಗೆ ಅನಿಸ್ತು ಗುರು. ಆನೆಸ್ಟ್ ಆಗಿ ಅಮ್ಮನಿಗಾಗ ಅಂಬಲಿಸಿದ್ದನ್ನು ನಾನು ಕಂಡಿದ್ದೇನೆ ಅಂತ ಹೇಳಿದ್ರು. ಇದು ಸೂಪರ್ ವರ್ಡ್. ಯಾಕಂತಂದ್ರೆ ಅಲ್ಲಿ ಅವತ್ತು ಬಂದಾಗ ಬಿಗ್ ಬಾಸ್ ಮನೆಯಲ್ಲಿ ವಾಪಸ್ ಕಳಿಸ್ತಾ ಇದ್ದಾರೆ ಅಂತ ಕೂಡ ಕಣ್ಣಲ್ಲಿ ಪಳ ಅಂತ ನೀರು ಬಂದಿದ್ದು ನಿಜವಾಗ್ಲೂ ಎಕ್ಸಲೆಂಟ್ ಅಂತ ಅನಿಸ್ತು ನನಗೆ. ಅದಾಗ ತಪ್ಪು ಒಪ್ಕೊಂಡಿದ್ದೀರಾ, ನಿಮ್ದೇನೇ ಮಿಸ್ಟೇಕ್ ಇದ್ರು ತಪ್ಪು ಒಪ್ಕೊಂಡಿದ್ದೀರಾ. ಅದೇ ರೀತಿ ನಿಮ್ಮ ಏನು ಒಂದು ಸ್ಟ್ಯಾಂಡ್ ತಗೊಳ್ಳೋ ವಿಚಾರದಲ್ಲೂ ಕೂಡ ಅಷ್ಟೇ ಸಖತ್ತಾಗಿ ಸ್ಟ್ಯಾಂಡ್ ತಗೊಂಡಿದ್ದೀರಾ ಅಂತ ಹೇಳಿದ್ರು. ಲಾಸ್ಟ್ ಆಗಿ ಮನೆಯಲ್ಲಿ ಪರಿಪೂರ್ಣವಾಗಿ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ನೀವು ಜೀವಿಸಿದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ ಗುರು. ನನಗೆ ಓವರ್ ಆಲ್ ತ್ರಿವಿಕ್ರಮ್ ಅವ್ರದ್ದು ನೋಡಿದಾಗ ನನಗನ್ಸಿದ್ದು ಬಿಗ್ ಬಾಸ್ ಕೊಟ್ಟಿದ್ದು ಕ್ಲೂ ಒಂದೇ ಗುರು, ಟಾಸ್ಕ್ ವಿಚಾರ ಮಾತ್ರ ತ್ರಿವಿಕ್ರಮ್ದು ಅಂತ ಅನಿಸ್ತು. ಅದ್ರ ಜೊತೆಗೆ ಅದರಲ್ಲಿ ಎಂಟರ್ಟೈನ್ಮೆಂಟ್ ಆಂಗಲ್ ಏನು ಇಲ್ಲ, ಅದನ್ನು ಬಿಗ್ ಬಾಸ್ ಮೆನ್ಷನ್ ಮಾಡಕ್ ಹೋಗಿಲ್ಲ. ಅದ್ರ ಜೊತೆಗೆ ಮಾತುಗಾರಿಕೆ ಬಗ್ಗೆನೂ ಏನು ಮೆನ್ಷನ್ ಮಾಡಕ್ ಹೋಗಿಲ್ಲ. ನೆಗೆಟಿವ್ಸ್ ಎಲ್ಲ ಮೆನ್ಷನ್ ಮಾಡಕ್ ಹೋಗ್ಲಿಲ್ಲ, ಬರೀ ಪಾಸಿಟಿವ್ಸ್ನೆಲ್ಲ ಮೆನ್ಷನ್ ಮಾಡಿದ್ರು. ಚೆನ್ನಾಗಿತ್ತು ಲೆಟ್ರು.
ಬಟ್ ಈ ಕಡೆ ಹನುಮಂತ್ ಮತ್ತೆ ಮೋಕ್ಷಿತ್ ಅವ್ರಿಗಿದ್ದಷ್ಟು ರೇಂಜ್ಗೆ ಇರ್ಲಿಲ್ಲ ಅನ್ನೋದು ನನ್ನ ಒಪಿನಿಯನ್ ಗುರು. ಲೆಟರ್ ಓವರ್ ಆಲ್ ನೋಡಿದಾಗ ಅಗೈನ್ ತ್ರಿವಿಕ್ರಮ್ ಸ್ಪೀಚ್ ಸ್ಟಾರ್ಟ್ ಆಗುತ್ತೆ ಗುರು. ಆನೆಸ್ಟ್ ಆಗಿ ಹೇಳ್ತೀನಿ, ನಾನು ನಿಜವಾಗ್ಲೂ ಹೇಳ್ಬಾರ್ದು ಅನ್ಕೊಂತೀನಿ, ಬಟ್ ಏನ್ ಮಾಡೋದು ಗುರು, ಆನೆಸ್ಟ್ ಆಗಿ ಹೇಳ್ಬೇಕು ಅಂದಾಗ ಹೇಳಲೇಬೇಕು ಅನ್ಸುತ್ತೆ, ರಿವ್ಯೂ ಕೊಡ್ಲೇಬೇಕು ಅನ್ಸುತ್ತೆ ಗುರು. 3 ದಿನದಿಂದ ಈ ವಾರ ಸ್ಟಾರ್ಟ್ ಆದಾಗಿಂದ, ವೀಕ್ ಸ್ಟಾರ್ಟ್ ಆದಾಗಿಂದ ಕಾರ್ಡ್, ಸಿಂಪತಿ ಕಾರ್ಡ್ ಅನ್ನೋದು ವಿಕಿ ಕಡೆಯಿಂದ ಪ್ಲೇ ಆಗ್ತಾ ಇದೆ. ಯಾರು ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ರು ಇದು ಸತ್ಯ. ಮನೆ ನೋಡಿದ್ರೆ ಲಾರಿ ಕಾರ್ಡ್ ಉಪಯೋಗ ಆಯ್ತು, ಡ್ರೈವರ್ ಕಾರ್ಡ್ ಉಪಯೋಗ ಆಯ್ತು, ನೆನ್ನೆ ಮಿಡಿಲ್ ಕ್ಲಾಸ್ ಕಾರ್ಡು ಉಪಯೋಗ ಆಯ್ತು. ಅದ್ರ ಜೊತೆಗೆ ಸಕ್ಕರೆಗಿದ್ರೆ ರವೆಗಿರಲ್ಲ, ರವೆಗಿದ್ರೆ ಸಕ್ಕರೆಗಿರಲ್ಲ ಗುರು. ಅರ್ಥ ಆಗುತ್ತೆ ಗುರು, ನಾನು ಮಿಡ್ಲ್ ಕ್ಲಾಸೇ ಗುರು. ನಾನು ಇಲ್ಲ ಅಂತ ನಾನೇನು ಶ್ರೀಮಂತ ಕೋಟ್ಯಾಧಿಪತಿ ಅಂತ ನಾನು ಹೇಳ್ತಾ ಇಲ್ಲ, ನಾನು ಮಿಡ್ಲ್ ಕ್ಲಾಸೇ. ಮಿಡ್ಲ್ ಕ್ಲಾಸ್ ಲೈಫ್ ಹೆಂಗಿರುತ್ತೆ ಅಂತ ನನಗೂ ಗೊತ್ತು. ಈಗ ತಂದೆ ವಿಚಾರ ಹೇಳಿದ್ರು, ತಂದೆ ಇಲ್ಲ ಅಂತಂದ್ರೆ ಆ ನೋವು ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ ಅಂತ ಅವ್ರು ಹೇಳ್ತಾರೆ ಗುರು. ಈಗ ಎಲ್ಲರಿಗೂ ತಂದೆ ಇದಾರ ಗುರು, ಯೋಚನೆ ಮಾಡಿ. ತಂದೆ ಇಲ್ದವರು ಪ್ರಪಂಚದಲ್ಲಿ ಎಷ್ಟು ಜನ ಇಲ್ಲ. ಈಗ ನನಗೂ ಇಲ್ಲ, ಈಗ ನಾನು ನೋವು ಪಡ್ಬೋದು. ಹಂಗಂತ ನೋವು ಪಡ್ಕೊಂಡಿದ್ರೆ ಆಗತ್ತಾ? ಈ ಟೈಮಲ್ಲಿ ಯಾಕೆ ಗುರು ಇವೆಲ್ಲ ಬೇಕು? ಈಗ ಮಿಡ್ಲ್ ಕ್ಲಾಸು ಸಕ್ಕರೆಗೆ ರವೆ ಇದ್ರೆ ರವೆಗೆ ಸಕ್ಕರೆ ಇಲ್ಲ ಅಂತ ಈ ತರ ಹೇಳ್ಬೇಕಾದ್ರೆ, ತ್ರಿವಿಕ್ರಮೇ ಈ ತರ ಹೇಳ್ಬೇಕಂದ್ರೆ ಗುರು, ಇನ್ನು ಹನುಮಂತ ಏನ್ ಬಾರ್ನ್ ವಿತ್ ಗೋಲ್ಡನ್ ಸ್ಪೂನಾ? ನಂದಿದೆ ಒಂದೇ ಪ್ರಶ್ನೆ ಗುರು, ಅಲ್ವಾ? ಹನುಮಂತ ಏನ್ ಕೋಟ್ಯಾಧಿಪತಿನ? ಹನುಮಂತ ಮಾಡ್ಬೋದಲ್ವಾ ಗುರು? ಹನುಮಂತನ ಸಿಂಪತಿ ಡ್ರಾಮಾ ಮಾಡಿದ್ರೆ ಮಾಡ್ಬೋದಲ್ವಾ? ನನ್ಗೆ ಯಾಕೋ ವಿಕ್ಕಿಯಲ್ಲಿ ಈ ಒಂದು ಆಂಗಲ್ ಮಾತ್ರ ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ಬಂದು ಕೊನೆಯಲ್ಲಿ ಈ ಒಂದು ಕಾರ್ಡ್ ಪ್ಲೇ ಮಾಡ್ತಾ ಇರೋದು ನನಗೆ ಇಷ್ಟ ಆಗ್ಲಿಲ್ಲ ಗುರು. ತುಂಬಾ ಬೇಜಾರಾಯ್ತು ನನಗಂತೂ. ನಿಮ್ಗೇನು ಅನ್ನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಗುರು. ಈ ವಿಡಿಯೋದಲ್ಲಿ ಏನೇ ಹೇಳಿದ್ರು ಕೂಡ ಅದು ನನ್ನ ಒಪಿನಿಯನ್ ಅಷ್ಟೇ. ನನ್ನ ಒಪಿನಿಯನ್ ನಿಮ್ ಜೊತೆ ಮ್ಯಾಚ್ ಆಗ್ಬೇಕು ಅಂತ ಏನಿಲ್ಲ. ನಿಮ್ಮ ಒಪಿನಿಯನ್ ಏನೇ ಇದ್ರು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.